ಈ ವಿಡಿಯೋದಲ್ಲೇ ನಿಮ್ಮ ಒಂದು ಟಿ ವಿ ಯಾವುದೇ ಇರಲಿ, ನಿಮ್ಮ ಒಂದು ಮೊಬೈಲ್ನ ನಿಮ್ಮ ಒಂದು ಟಿ ವಿಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ ನಂತರ ನೀವಿಲ್ಲಿ ನೋಡ್ತಿರ್ಬೋದು, ನನ್ನ ಒಂದು ಮೊಬೈಲ್ ಗ್ಯಾಲರಿನಲ್ಲಿರುವಂಥ ಫೋಟೋಸ್ಗಳೆಲ್ಲವೂ ಕೂಡ ಏನಾಗ್ತಿದೆ ಅಂದರೆ ನಮ್ಮ ಒಂದು ಟಿ ವಿನಲ್ಲೂ ಕೂಡ ಶೋ ಆಗ್ತಿದೆ. ಇದೇ ರೀತಿ ಮೂವಿನೂ ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಏನು ಪ್ಲೇ ಆಗುತ್ತೋ ಅದೇ ರೀತಿ ಟಿ ವಿನಲ್ಲಿ ಪ್ಲೇ ಆಗೋ ರೀತಿಯೂ ಕೂಡ ನೀವು ಮಾಡ್ಬೋದು. ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನನ್ನಾದ್ರೂ ಕೂಡ ಯೂಸ್ ಮಾಡಿ ಅದು ಟಿ ವಿನಲ್ಲಿ ನೀವು ಯಾವ ರೀತಿ ಯೂಸ್ ಮಾಡ್ತಿರ್ತೀರೋ ಅದೇ ರೀತಿ ಬರುತ್ತೆ. ಹೀಗೆ ನೀವು ಮಾಡ್ಬೋದು, ಓಕೆನಾ. ಸೊ ಇದನ್ನು ಯಾವ ರೀತಿ ಮಾಡಬೇಕನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ನಾವು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೀವು ನೋಡ್ತಿರ್ಬೋದು, ವಾಟ್ಸಪ್ನಲ್ಲಿ ಸ್ಟೇಟಸ್ನೂ ಕೂಡ ಟಿ ವಿನಲ್ಲಿ ಬರ್ತಿದೆ, ಮೊಬೈಲ್ನಲ್ಲಿ ನೋಡ್ತಿರೋದು. ನೀವು ನಾರ್ಮಲ್ ಆಗಿ ಟಿ ವಿನ ಈ ರೀತಿ ನೋಡ್ತಿರ್ತೀರಲ್ವ, ಆ ಟೈಮ್ನಲ್ಲಿ ನೀವೇನು ಮಾಡಬೇಕಾಗತ್ತೆ, ಡಿಶ್ ರಿಮೋಟ್ನ ಸೈಡ್ಗಿಡಿ ಟಿ ವಿ ರಿಮೋಟ್ ಇರುತ್ತೆ ನೋಡಿ, ಟಿ ವಿ ರಿಮೋಟ್ನ ತೊಗೊಬೇಕಾಗತ್ತೆ. ಟಿ ವಿ ರಿಮೋಟ್ನಲ್ಲಿ ನಿಮಗೆ ಮೆನ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ, ಅಥವಾ ಇಲ್ಲಿ ಯೂಟರ್ನ್ ಸಿಂಬಲ್ ಇರುತ್ತೆ ನೋಡಿ. ಎಲ್ ಜಿ ಟಿ ವಿನಲ್ಲಿ ಈ ರೀತಿ ಒಂದು ಸಿಂಬಲ್ ಇರುತ್ತೆ, ಅಥವಾ ಬೇರೆ ಟಿ ವಿಗಳಲ್ಲಿ ಮೆನ್ಯೂ ಅಂತ ಇರುತ್ತೆ ಅಥವಾ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅಲ್ಲೇ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೆನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಆಪ್ಷನ್ಸ್ಗಳು ನಿಮಗೆ ಶೋ ಆಗುತ್ತೆ. ಲೈವ್ ಟಿ ವಿ ಮತ್ತು AV1, AV2 ಮತ್ತು ಸ್ಕ್ರೀನ್ ಶೇರ್ ಅಂತ ಆಪ್ಷನ್ ನೀವು ನೋಡ್ತಿರ್ಬೋದು. ಇದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ, ಓಕೆನಾ. ನೆಕ್ಸ್ಟ್ ಸೆಲೆಕ್ಟ್ ಮಾಡಬೇಕು ಅಂದರೆ ರಿಮೋಟ್ನ ತಗೊಳ್ಳಿ. ಇಲ್ಲಿ ಆರೋ ಮಾರ್ಕ್ ಇರುತ್ತೆ ನೋಡಿ ಕೆಳಗಡೆದು, ಅಲ್ಲಿ ಕೆಳಗಡೆಗೆ ಪ್ರೆಸ್ ಮಾಡಿದ್ರೆ ಕೆಳಗಡೆಗೆ ಬರುತ್ತೆ, ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಮೇಲ್ಗಡೆಗೆ ಹೋಗುತ್ತೆ. ಇಲ್ಲಿ ಸ್ಕ್ರೀನ್ ಶೇರ್ ಹತ್ರ ತೊಗೊಂಡು ಬಂದು ನಿಲ್ಲಿಸಿ. ಇಲ್ಲಿ ಸೆಂಟ್ರಲ್ ಬಟನ್ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಸ್ಕ್ರೀನ್ ಶೇರ್ ನಮಗೆ ಓಪನ್ ಆಗುತ್ತೆ. ನೀವು ನೋಡ್ತಿರ್ಬೋದು, ತುಂಬ ಅಂದರೆ ತುಂಬಾ ಸಿಂಪಲ್ಲು. ಸೆಟ್ಟಿಂಗ್ಸು, ಮೆನ್ಯೂ ಅಥವಾ ಯೂಟರ್ನ್ ಸಿಂಬಲ್ ಈ ರೀತಿ ಇರುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಈ ರೀತಿ ನಿಮಗೆ ಶೋ ಆಗುತ್ತೆ. ನಮ್ಗೆ ಇವಾಗ ಓಪನ್ ಆಗಿದೆ. ಇಲ್ಲಿ ನಿಮಗೆ ಕೋಡ್ ಬರುತ್ತೆ. ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನೀವು ಕನೆಕ್ಟ್ ಮಾಡ್ತಿದ್ರೆ ಅಂದರೆ ಕೋಡ್ ಬರುತ್ತೆ. ಸೊ ನೀವು ಮೊಬೈಲ್ನ ತೊಗೊಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ನ ತೊಗೊಂಡ ನಂತರ ನಿಮ್ಮ ಒಂದು ಮೊಬೈಲ್ನಲ್ಲಿ ಸ್ಕ್ರೀನ್ ಶೇರ್ ಆಪ್ಷನನ್ನು ನೀವು ಇನೇಬಲ್ ಮಾಡಬೇಕಾಗತ್ತೆ. ಅಂದರೆ ಸ್ಕ್ರೀನ್ ಕಾಸ್ಟ್ ಅಂತ ಬರುತ್ತೆ, ಅದನ್ನು ನೋಟಿಫಿಕೇಶನ್ ಸ್ಕ್ರಾಲ್ ಮಾಡಿ. ನೋಟಿಫಿಕೇಶನ್ನಲ್ಲೇ ಡಿಫಾಲ್ಟ್ ಕೊಟ್ಟಿರ್ತಾರೆ ಇಲ್ಲಿ ಸ್ಕ್ರೀನ್ ಕಾಸ್ಟ್ ಅಂತ ಅಂದ್ಬಿಟ್ಟು. ಕೆಲವೊಂದು ಮೊಬೈಲಲ್ಲಿ ಇರುತ್ತೆ, ಬಟ್ ಆದರೂ ಕೂಡ ನೋಟಿಫಿಕೇಷನಲ್ಲಿ ಇರೋದಿಲ್ಲ. ಸೊ ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರಾಲ್ ಮಾಡಿ. ಸೆಟ್ಟಿಂಗ್ಸಲ್ಲಿ ನೀವು ಸ್ಕ್ರಾಲ್ ಮಾಡಿರಿ ಅಂದರೆ ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಕನೆಕ್ಷನ್ ಅಥವಾ ಶೇರಿಂಗ್ ಎರಡರಲ್ಲೊಂದು ಇರುತ್ತೆ ಕೆಲವು ಮೊಬೈಲ್ಗಳಲ್ಲಿ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಸ್ಕ್ರೀನ್ ಕಾಸ್ಟು, ಸ್ಕ್ರೀನ್ ಮಿರರಿಂಗು, ಮಲ್ಟಿ ಸ್ಕ್ರೀನ್ ಅಂತ ನಿಮಗೆ ಆಪ್ಷನ್ ಇರುತ್ತೆ. ಎಲ್ಲವೂ ಕೂಡ ಒಂದೇ ಆಗಿರುತ್ತೆ. ಇದನ್ನೇನಾದರೂ ನಿಮ್ಗೆ ಇಲ್ಲಿ ಸಿಕ್ಕಿಲ್ಲ ಅಂದರೆ ಅಪ್ಲಿಕೇಶನ್ ಕೊಟ್ಟಿರ್ತೀನಿ, ಒಂದು ಅಪ್ಲಿಕೇಶನ್, ಅದು ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಸಿಗುತ್ತೆ ನಿಮ್ಗೆ, ಓಕೆನಾ. ಸೊ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲಿ ಸರ್ಚ್ ಡಿಸ್ಪ್ಲೇ ಡಿವೈಸ್ ಅಂತ ಇರುತ್ತೆ ನೋಡಿ, ಅಲ್ಲಿ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಟಿ ವಿ ಏನಾಗುತ್ತೆ ಅಂದರೆ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಸ್ಕ್ರೀನ್ ಶೇರ್ ಟಿ ವಿನಲ್ಲಿ ಆನ್ ಮಾಡಿದರೆ ಈ ರೀತಿ ನಿಮಗೆ ಶೋ ಆಗುತ್ತೆ. ನೀವು ಫಸ್ಟ್ ಟೈಮ್ ಕನೆಕ್ಟ್ ಮಾಡುವಂಥ ಟೈಮಲ್ಲಿ ಟ್ಯಾಪ್ ಮಾಡಿದ್ರಿ ಅಂದರೆ ನಿಮಗೆ ಟಿ ವಿನಲ್ಲಿ ಕೋಡ್ ಬರುತ್ತೆ. ಆ ಕೋಡ್ ನೀವು ಇಲ್ಲಿ LG ಅಂತ ಇರುತ್ತೆ ನೋಡಿ, ಆ ಟಿ ವಿ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ನೋ ಅಂತ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಟಿ ವಿನಲ್ಲಿ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಏನಿರುತ್ತೆ ಅದು ಶೋ ಆಗುತ್ತೆ, ಓಕೆನಾ. ಫಸ್ಟ್ ಟೈಮ್ ಮಾತ್ರ ಕೋಡ್ ಕೇಳುತ್ತೆ, ಅದು ಟಿ ವಿನಲ್ಲಿ ತೋರಿಸುತ್ತೆ, ಅದನ್ನು ಆ್ಯಡ್ ಮಾಡಿ. ಸೆಕೆಂಡ್ ಟೈಮಿಗೆ ನಿಮ್ಗೆ ಏನು ಕೋಡ್ ಕೇಳೋದಿಲ್ಲ, ಆಟೋಮೆಟಿಕ್ಲಿ ನಾನು ಯಾವ ರೀತಿ ಈಗ ಕನೆಕ್ಟ್ ಮಾಡಿದ್ನೋ ಅದೇ ರೀತಿ ಕನೆಕ್ಟ್ ಆಗುತ್ತೆ. ನಾನಿಲ್ಲಿ ವಾಟ್ಸಪ್ನ ನಾನು ಓಪನ್ ಮಾಡ್ತಿದ್ದೀನಿ, ನೀವು ನೋಡ್ತಿರ್ಬೋದು. ನಾನು ಇಲ್ಲಿ ವಾಟ್ಸಪ್ನ ಮೊಬೈಲ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ತಿದ್ದೀನೋ ಅದೇ ರೀತಿ ಏನಾಗ್ತಿದೆ ಅಂತಂದರೆ ಈ ಒಂದು ಟಿ ವಿನಲ್ಲೂ ಕೂಡ ಶೋ ಆಗ್ತಿದೆ. ನಾನು ವಾಟ್ಸಪ್ ಸ್ಟೇಟಸ್ಗಳನ್ನ ಕೂಡ ನೋಡ್ತಿದ್ದೀನಿ. ಇಲ್ಲಿ ಟಿ ವಿನಲ್ಲೂ ಕೂಡ ಏನಾಗ್ತಿದೆ ಅಂತಂದರೆ ಅದೇ ರೀತಿ ಬರ್ತಿದೆ, ಓಕೆನಾ. ಇದೇ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಮೂವೀಸ್ಗಳಿದ್ದಾವೆ ಅಂದರೆ ಮೂವೀಸ್ಗಳನ್ನೂ ಕೂಡ ನೀವು ನೋಡ್ಬೋದು ಇಂಟರ್ನೆಟ್ ಇಲ್ಲದೇ. ಮತ್ತು ನೀವು ತುಂಬಾ ಈಸಿಯಾಗಿ ನಿಮ್ಮ ಒಂದು ಗ್ಯಾಲರಿ ಇರುವಂಥ ಫೋಟೋಸ್ಗಳೆಲ್ಲವನ್ನು ಕೂಡ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಟಿ ವಿಗೆ ಕನೆಕ್ಟ್ ಮಾಡಿಬಿಟ್ಟು ಗ್ಯಾಲರಿನ ಓಪನ್ ಮಾಡಿಕೊಂಡು ನೀವು ಮೊಬೈಲ್ನಲ್ಲಿ ನೀವು ಯಾವ ರೀತಿ ಆಪ್ರೇಟ್ ಮಾಡ್ತೀರೋ ಅದೇ ರೀತಿ ಏನಾಗುತ್ತೆ ಅಂತಂದರೆ ಟಿ ವಿನಲ್ಲೂ ಕೂಡ ಶೋ ಆಗುತ್ತೆ. ಈ ರೀತಿ ತುಂಬಾ ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ನ ಟಿ ವಿಗೆ ಕನೆಕ್ಟ್ ಮಾಡ್ಕೊಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.